ನಮಸ್ತೆ ಬಂಧುಗಳೇ. ಸೊ ಸಾಕಷ್ಟು ಜನಕ್ಕೆ ವಿಡಿಯೋ ಅನುಕೂಲ ಆಗ್ಬೋದು. ತುಂಬ ಜನ ಕೇಳ್ತಾ ಇರ್ತಾರೆ, ಸರ್ ಸಾಲೂರು ಮಠಕ್ಕೆ ಹೋಗೋ ರಸ್ತೆ ಯಾವುದು ಅಂತ. ಸೊ ನಾನೀಗ ಮಲೆಮಹದೇಶ್ವರ ಬೆಟ್ಟ ಚೆಕ್ ಪೋಸ್ಟ್ನ ಬಳಿ ಪ್ರವೇಶವನ್ನು ನೀಡ್ತಿದ್ದೀನಿ. ಸಾಲೂರು ಮಠಕ್ಕೆ ಹೋಗ್ತಕ್ಕಂಥ ರಸ್ತೆಯನ್ನು ತೋರ್ಪಡಿಸ್ತೀನಿ. ಸೊ ಹಾಗೆ ಸಾಕಷ್ಟು ಜನ ಸರ್ ಆನ್ಲೈನಲ್ಲಿ ರೂಮ್ ಬುಕ್ ಆಗ್ತಿಲ್ಲ, ಯಾಕೆ ಸರ್ ಏನಾಯಿತು ಅಂತ ಕೇಳ್ತಾ ಇರ್ತಾರೆ. ತುಂಬ ಜನ ಕರೆಗಳನ್ನು ಮಾಡಿದ್ದಾರೆ. ಸೊ ಹೊಸದಾಗಿ ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ತಾ ಇರೋದ್ರಿಂದ ಸದ್ಯಕ್ಕೆ ಈಗ ಆನ್ಲೈನಲ್ಲಿ ರೂಮ್ಗಳ ವ್ಯವಸ್ಥೆ ಸಿಗ್ತಾ ಇಲ್ಲ. ದಯವಿಟ್ಟು ಭಕ್ತಾದಿಗಳು ಸಹಕರಿಸಿ. ತುಂಬ ಜನ ವೆಬ್ಸೈಟ್ ಓಪನ್ ಆಗ್ತಿಲ್ಲ ಅಂತ ನನ್ನ ಕರೆಗಳನ್ನು ಮಾಡ್ತಾಯಿದ್ರು. ಸೊ ಆದ್ದರಿಂದ ಈ ವಿಡಿಯೋ ಮೂಲಕ ಸ್ವಲ್ಪ ಸಾಧ್ಯವಾದ ಮಟ್ಟಿಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಇನ್ನೇನು ಕೆಲವೇ ದಿನಗಳು ದಯವಿಟ್ಟು ಭಕ್ತಾದಿಗಳು ನಿರೀಕ್ಷಿಸಿ. ಯಾಕೆಂದರೆ ಒಂದು ಬಿಲ್ಡಿಂಗ್ ವರ್ಕ್ ನಡೀತಾ ಇದೆ. ಈ ಒಂದು ನಾಗಮಲೆ ಪಕ್ಕ ಒಂದು ಬಿಲ್ಡಿಂಗ್ ವರ್ಕ್ ನಡೀತಿದೆ. ಸೊ ಇದು ಮುಗಿದ ತಕ್ಷಣ ಎಲ್ಲ ಥರ ಸಮಸ್ಯೆಗಳು ಬಗೆಹರಿಬಹುದು. ಸೊ ಈಗ ನಾನು ಚೆಕ್ ಪೋಸ್ಟ್ ಬಳಿ ಆಗಮಿಸಿರ್ತೀನಿ. ತಾವಿಲ್ಲಿ ವೀಕ್ಷಣೆಯನ್ನು ಮಾಡ್ತಾರೆ. ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಈ ಒಂದು ಚೆಕ್ ಪೋಸ್ಟ್ನಲ್ಲಿ ಟಿಕೆಟ್ಗಳನ್ನು ಪಡೆದುಕೊಳ್ಳಿ. ಸೊ ನಾನು ಡೈಲಿ ನಿತ್ಯ ಕರ್ತವ್ಯ ಮಾಡ್ತಾ ಇರೋದ್ರಿಂದ ಸೊ ನಾವು ಟಿಕೆಟ್ಗಳನ್ನು ಪಡಿತಾ ಇಲ್ಲ. ಭಕ್ತಾದಿಗಳು ದಯಮಾಡಿ ಇಲ್ಲಿ ಟಿಕೆಟ್ಗಳನ್ನು ಪಡೆಯತಕ್ಕದ್ದು. ಬಂಧುಗಳೇ ನೋಡಿ, ಸ್ಟ್ರೈಟ್ ಹೋದರೆ ನಿಮಗೆ ಸಾಲೂರು ಮಠಕ್ಕೆ ಹೋಗ್ಬೋದು. ಸ್ಟ್ರೈಟ್ ಡೆಡ್ ಎಂಡು ತಾವಿಲ್ಲಿ ವೀಕ್ಷಣೆ ಮಾಡ್ತಾಯಿದ್ದೀರಾ. ಸೊ ಇದು ಬಸ್ ಸ್ಟ್ಯಾಂಡ್ಗೆ ಹೋಗ್ತಕ್ಕಂಥ ರಸ್ತೆ. ಸೊ ಮೇಲ್ಗಡೆ ರಸ್ತೆಯಲ್ಲಿ ನೀವು ಸ್ಟ್ರೈಟ್ ಹೋಗಿ ಡೆಡ್ ಎಂಡು ಲೆಫ್ಟಲ್ಲಿ ಸಾಲೂರು ಮಠ ಇದೆ. ಹಾಗೆ ಈ ಒಂದು ಪೆಟ್ರೋಲ್ ಬಂಕ್ ರಸ್ತೆಯಲ್ಲಿ ಪ್ರವೇಶವನ್ನು ನೀಡಿದ್ರೆ ಸೊ ಇಲ್ಲಿ ಮಹದೇಶ್ವರರ ಪ್ರತಿಮೆಯ ಸಮೀಪದಲ್ಲೂ ಸಹ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇದೆ. ಸೊ ಇಲ್ಲಿ ನಾಗಮಲೆ ಭವನವನ್ನು ತಾವು ವೀಕ್ಷಣೆಯನ್ನು ಮಾಡ್ತಾಯಿದ್ದೀರಾ. ಸೊ ಇದರ ಪಕ್ಕದಲ್ಲೇ ಒಂದು ದೊಡ್ಡ ಮಟ್ಟದ ಬಿಲ್ಡಿಂಗ್ ಕಾಮಗಾರಿ ನಡೀತಾ ಇದೆ. ತಾವಿಲ್ಲಿ ಗಮನಿಸಬಹುದು. ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಕಾಮಗಾರಿ ನಡೀತಾ ಇದೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಬಹಳ ಉತ್ತಮವಾದಂತಹ ಒಂದು ಯೋಜನೆ ಇದಾಗಿರ್ತದೆ. ಯಾಕೆಂದರೆ ಭಕ್ತಾದಿಗಳ ಒಂದು ಏನು ಉಳಿದುಕೊಳ್ಳೋ ಒಂದು ವ್ಯವಸ್ಥೆಗೆ ಸಂಬಂಧಿತ ಒಂದು ಉತ್ತಮವಾದಂತಹ ಕೊಠಡಿ ವ್ಯವಸ್ಥೆಯನ್ನು ಇಲ್ಲಿ ನಿರ್ಮಿಸಲಾಗಿರ್ತದೆ. ಭಕ್ತಾದಿಗಳು ದಯವಿಟ್ಟು ಸಹಕರಿಸಿ. ಹಾಗೆ ಸೊ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳಿಗೆ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ತಾವು ಈ ಒಂದು ಬಸ್ ಸ್ಟ್ಯಾಂಡ್ಗೆ ಆಗಮಿಸಿದ ತಕ್ಷಣ ಏನು ಇಲ್ಲಿ ಮಾಹಿತಿ ಕೇಂದ್ರ ಇದೆ, ಮಾಹಿತಿ ಕೇಂದ್ರವನ್ನು ಸಂಪರ್ಕಿಸಿ. ಈಗಾಗಲೇ ಮಾಹಿತಿಯನ್ನು ನೀಡಿರ್ತೀನಿ. ಸೊ ರೂಮಿನ ಒಂದು ವ್ಯವಸ್ಥೆ ಮುಂಚಿತವಾಗಿ ಬೇಕಿದ್ದಲ್ಲಿ ದಯವಿಟ್ಟು ಆಡಳಿತ ಕಚೇರಿಯನ್ನು ಸಂಪರ್ಕಿಸಿ. ಸೊ ಆಡಳಿತ ಕಚೇರಿಯನ್ನು ಸಹ ತೋರ್ಪಡಿಸ್ತೇನೆ. ಸೊ ಇದು ಬಸ್ ನಿಲ್ದಾಣ, ತಾವಿಲ್ಲಿ ಗಮನಿಸಿ. ಇದು ಮಾಹಿತಿ ಕೇಂದ್ರ. ಸೊ ಈ ಒಂದು ಮಾಹಿತಿ ಕೇಂದ್ರಕ್ಕೆ ಆಗಮಿಸಿ ತಾವು ರೂಮ್ಗಳನ್ನು ಪಡೆಯಬಹುದು. 12 ಗಂಟೆಯ ನಂತರ ರೂಮ್ಗಳನ್ನು ವಿತರಿಸ್ತಾರೆ. 12 ಗಂಟೆ ಮೇಲೆ ನಿಮಗೆ ರೂಮ್ಗಳನ್ನು ನೀಡಲಾಗುತ್ತದೆ. ಯಾಕೆಂದರೆ ಚೆಕ್ಔಟ್ ಆಗ್ತಾ ಇರ್ತಾರೆ. ಆದ್ದರಿಂದ ತಾವು ಸ್ಟ್ರೈಟು ತಾವಿಲ್ಲಿ ಒಂದು ಕಚೇರಿಯನ್ನು ಗಮನಿಸ್ಬೋದು. ಸೊ ರೂಮಿನ ಒಂದು ವ್ಯವಸ್ಥೆ ಮುಂಚಿತವಾಗಿ ಬೇಕಿದ್ದಲ್ಲಿ ದಯವಿಟ್ಟು ಈ ಒಂದು ಕಚೇರಿಗೆ ಆಗಮಿಸಿ. ತಾವು ಮುಂಚಿತವಾಗಿ ಒಂದು ಅರ್ಜಿಯನ್ನು ಸಲ್ಲಿಸತಕ್ಕದ್ದು ಅಂತ ಈ ಒಂದು ವಿಡಿಯೋನ ಸಮರ್ಪಿಸ್ತಾ ಇದ್ದೀನಿ. ಯಾಕೆಂದರೆ ಸಾಕಷ್ಟು ಜನ ಭಕ್ತಾದಿಗಳು ಫೋನ್ ಕರೆಗಳನ್ನು ಮಾಡಿ, ಸರ್ ಎಲ್ಲಿ ಸಹ ವೆಬ್ಸೈಟ್ ಓಪನ್ ಆಗ್ತಿಲ್ಲ ಈ ಥರ ಅವ್ರಿಗಿರ್ತಕ್ಕಂಥ ಒಂದು ಡೌಟ್ಸ್ಗಳನ್ನು ಕೇಳ್ತಾಯಿದ್ರು. ಸೊ ಇದು ಆಡಳಿತ ಕಚೇರಿ. ಇಲ್ಲಿ ಬಂದು ನೀವು ಒಂದು ಅರ್ಜಿಯನ್ನು ಸಲ್ಲಿಸಿ. ಸೊ ನಿಮಗೆ ಬೇಕಾದ ಒಂದು ದಿನಾಂಕದಂದು ರೂಮ್ಗಳನ್ನು ಕಾಯ್ದಿರಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ. ಸೊ ಮಾಹಿತಿ ಕೇಂದ್ರದ ಒಂದು ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸಿದ್ದೀನಿ. ಏನೋ ಸಾಫ್ಟ್ವೇರ್ ಇಶ್ಯೂ ಇರೋದ್ರಿಂದ ಸ್ವಲ್ಪ ತಡವಾಗಿ ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ. ಸೊ ಮುಂಚಿತವಾಗಿ ರೂಮಿನ ಒಂದು ವ್ಯವಸ್ಥೆ ಬೇಕಿದ್ದಲ್ಲಿ ಒಂದು ಅರ್ಜಿಗಳನ್ನು ಸಲ್ಲಿಸಿ ರೂಮ್ಗಳನ್ನು ಆ ದಿನಾಂಕದಂದು ಕಾಯ್ದಿರಿಸ್ಕೊಳ್ಳಿ ಅಂತ ಈ ಒಂದು ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಬಂಧುಗಳೇ. ಸೊ ಈ ನೋಡಿ, ನೀವು ಒಂದು ರಸ್ತೆಯ ಮೇಲ್ಭಾಗಕ್ಕೆ ಹೋಗಿ ಬಲಗಡೆ ತೆಗೆದುಕೊಂಡು ಸ್ಟ್ರೈಟ್ ಹೋದರೆ ಅಲ್ಲೊಂದು ಆರ್ಚ್ ಸಿಗುತ್ತೆ, ಇಲ್ಲಿ ಕಾಣಿಸ್ತಾ ಇದೆ. ಈ ಒಂದು ಆರ್ಚಿಂದ ಸ್ಟ್ರೈಟ್ ಹೋದರೆ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಅಂತರದಲ್ಲಿ ನಮಗೆ ಸಾಲೂರು ಮಠದ ವೀಕ್ಷಣೆ ಸಿಗುತ್ತೆ. ಸೊ ಹಾಗೆ ಏನು ಬಸ್ನ ಮೂಲಕ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಇಲ್ಲೊಂದು ಮರದ ವೀಕ್ಷಣೆಯನ್ನು ಗಮನಿಸ್ಬೋದು. ಈ ಒಂದು ಮರದ ಕೆಳಭಾಗದಲ್ಲಿ ಆಗಮಿಸಿ ಭಗವಂತನ ಸನ್ನಿಧಿಗೆ ಪ್ರವೇಶವನ್ನು ನೀಡಿ ಭಗವಂತನ ದರ್ಶನವನ್ನು ಭಕ್ತಾದಿಗಳು ಪಡೆದುಕೊಳ್ಳಬಹುದು.